ನಮಸ್ತೆ ಆತ್ಮೇಲೆ, ನಾನು ನಿಮ್ಮ ಮಂಜುನಾಥ್ ಗುರೂಜಿ. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲಕ್ಷ್ಮಿ ಎಲ್ಲರೂ ಹೇಳ್ತಾರೆ ಹನುಮ ಚಂಚಲ ಅಂದರೆ ಆಂಜನೇಯ ಚಂಚಲ ಸ್ವರೂಪದವನು ಅಲ್ಲ, ಲಕ್ಷ್ಮಿ ಚಂಚಲೆ. ಹಣ ಒಂದು ಕಡೆ ಇರೋದಿಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ನಾವು ಲಕ್ಷ್ಮಿಯನ್ನು ಸ್ಥಿರಲಕ್ಷ್ಮಿ, ಸ್ಥಿರವಾಗಿ ನನ್ನ ಮನೆಯಲ್ಲಿ ಬಂದು ನೆಲೆಸಿ ನನ್ನ ಸಂಪತ್ತನ್ನು ಅಷ್ಟೈಶ್ವರ್ಯಗಳನ್ನು ಕಾಪಾಡು ಅನ್ನುವಂಥ ಬೇಡಿಕೆಯನ್ನು ನಾವಿವತ್ತಿಟ್ಟು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವರ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತೇವೆ. ಅಷ್ಟಲಕ್ಷ್ಮಿಯರು ಅದೊಂದೆಡೆ ಇರಲಿ. ಎಲ್ಲರೂ ಕೂಡ ಸಹಜವಾಗಿ ಮಾಡುವಂಥ ವಿಚಾರಗಳನ್ನು ಮಾತನಾಡಿದಾಗ ಅದು ಸಹಜ ವಿಚಾರಗಳಾಗ್ತದೆ. ಆದರೆ ನಾನು 3 ಧರ್ಮಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಇವತ್ತು ಮಾತಾಡ್ತಾ ಇದ್ದೇನೆ. ಒಬ್ಬರು ಶುಭ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಸಮರ್ಪಿತವಾದಂತಹದ್ದು ಅಂತ ಒಂದು ಧರ್ಮದವರು ಹೇಳಿದರೆ, ಇನ್ನೊಂದು ಧರ್ಮದವರು ಗುಡ್ ಫ್ರೈಡೇ ಅಂತ ಆಚರಿಸ್ತಾರೆ. ಇನ್ನೊಂದು ಧರ್ಮದವರು ಪ್ರತಿ ಶುಕ್ರವಾರ, ಹಿಂದೂ ಧರ್ಮದಂತೆ ಆ ಧರ್ಮದವರು ಕೂಡ ಪ್ರತಿ ಶುಕ್ರವಾರ ಶುಭ ಶುಕ್ರವಾರ ದ ಅನ್ವಯ 12 ಗಂಟೆಯಿಂದ ಪ್ರೇಯರನ್ನು ಪ್ರಾರಂಭ ಮಾಡ್ತಾರೆ. ಹೌದಾ ಇಲ್ಲ? ದೇವರಿಗೆ ಇಲ್ಲದಂತಹ ಭೇದ ಭಾವ ಮನುಷ್ಯನಿಗೆ ಯಾಕೆ ಬೇಕು ಅಲ್ವೇ? ನಾವು ಶುಭ ಶುಕ್ರವಾರದಲ್ಲಿ ಶುಕ್ರವಾರ ಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೆ. ಶುಭ ಶುಕ್ರವಾರದಲ್ಲಿ ಗುಡ್ ಫ್ರೈಡೇನ ಆಚರಣೆ ಮಾಡ್ತಾರೆ. ಶುಭ ಶುಕ್ರವಾರ ಅಂತ ಹೇಳ್ಬಿಟ್ಟು ಶುಕ್ರವಾರದ ಮಧ್ಯಾಹ್ನ ದಿನದಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಈ ಎಲ್ಲದು ನಮಗೆ ಏನು ಇಂಡಿಕೇಶನ್ ಕೊಡ್ತದಪ್ಪ? ಇದೆಲ್ಲದರ ನಮಗೆ ಇದನ್ನು ಯಾರು ತಿಳಿಸಿಕೊಟ್ಟಿಲ್ಲ, ಯಾರು ಈ ವಿಚಾರವಾಗಿ ಮಾತನಾಡಿಲ್ಲ, ಯಾರು ಈ ವಿಚಾರವಾಗಿ ಪ್ರಸ್ತಾಪಗಳನ್ನು ಮಾಡದೆ ಕಾರಣ ನಮಗೆ ಇದರದ ಒಳ ಅರ್ಥ ಆಗ್ತಾ ಇಲ್ಲದ ಕಾರಣ ನಾವುಗಡೆ ಮನುಜರ ನಡುವೆ ಗಲಾಟೆಗಳು, ವೈಮನಸ್ಸುಗಳು, ಒಡೆದಾಟಗಳು ನಡೀತಾ ಇದೆ. ಹಾಗಾಗಿ ನಾನು ಹೇಳಕ್ಕೆ ಹೊರಟಿರೋದೇನು ಅಂತಂದರೆ, ಶುಕ್ರವಾರದ ವಿಶೇಷ. ಶುಕ್ರ ಅನ್ನುವಂಥವನು ಹೆಣ್ಣಲ್ಲ, ಅವನ ರಾಕ್ಷಸ ಗುರು ಶುಕ್ರಾಚಾರ್ಯ ಅನ್ನುವಂಥವರು. ಅವರು ಗುರುಗಳವರು. ಆ ಶುಕ್ರಾಚಾರ್ಯರ ಚಾಣಕ್ಷ ಬುದ್ಧಿ, ಕ್ಷಮತೆ, ಆ ಒಂದು ಅವರ ಸಾಹಸ ಕಥೆಗಳನ್ನು ನೀವು ನೋಡಬೇಕು. ಗುರುಗ್ರಹ ದೇವತೆಗಳಿಗೆ ಗುರು ಆದರೆ ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳವರು. ಯಾಕೆ ನೀವು ಶುಕ್ರವಾರ ಮಾಡಿದಾಗ ಅನುಷ್ಠಾನಗಳು ಅಷ್ಟು ಅಧಿಕವಾಗಿ ಪ್ರತಿಫಲಗಳನ್ನ ಕೊಡ್ತಾವಪ್ಪ ಅಂತಂದರೆ, ಅದು ಲಕ್ಷ್ಮಿನೋ ಅಥವಾ ಇನ್ಯಾವುದೋ ದೇವರ ಅನುಗ್ರಹ ಒಂದು ಕಡೆಗಿದ್ದರೆ, ಆ ಶುಕ್ರಾಚಾರ್ಯರಿಗೆ ಭಗವಂತನ ಅಂದರೆ ಆ ಅನುಷ್ಠಾನದ ಪ್ರತಿಫಲವಾಗಿದ್ದಂತಹ ಒಂದು ಶುಕ್ರ ಗ್ರಹ ಏನಿದೆ, ಶುಕ್ರಾಚಾರ್ಯರು ಏನಿದ್ದಾರೆ, ಅವರು ಅಷ್ಟ ಮುನಿಗಳಲ್ಲಿ ಒಂದು ಮೇರುಪರ್ವತದಲ್ಲಿದ್ದಂಥ ಶುಕ್ರಾಚಾರ್ಯರು. ದೇವತೆಗಳಿಗೆ ಬೃಹಸ್ಪತಿಗಳಿಗಿದ್ರು, ರಾಕ್ಷಸರಿಗೆ ಶುಕ್ರಾಚಾರ್ಯರು ಮಾರ್ಗದರ್ಶಕರಾಗಿದ್ದರು. ಆ ಒಂದು ಯುದ್ಧಕ್ಕಾಗಲಿ, ತಂತ್ರಕ್ಕಾಗಲಿ, ಕುತಂತ್ರಕ್ಕಾಗಲಿ ಶುಕ್ರಾಚಾರ್ಯರು ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು. ಹಾಗಾಗಿ ಶುಕ್ರವಾರದ ದಿನಗಳಲ್ಲಿ ಯಾರೆಲ್ಲ ಅನುಷ್ಠಾನವನ್ನು ಮಾಡ್ತಾರೆ, ಯಾರೆಲ್ಲ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾರೆ, ಯಾರು ಶುಭ ಪ್ರಾರ್ಥನೆಗಳನ್ನು ಮಾಡ್ತಾರೆ, ಅವರಿಗೆ ಶುಕ್ರವಾರದ ದಿನಗಳಲ್ಲಿ ಶುಕ್ರಾಚಾರ್ಯರ ಅನುಗ್ರಹದಿಂದ, ಶುಕ್ರಾಚಾರ್ಯರ ಕೃಪಾಶೀರ್ವಾದದಿಂದ ದೇವತೆಗಳ ಅನುಗ್ರಹ ಆಗ್ತದೆ ಅನ್ನುವಂತಹದ್ದು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಶುಕ್ರಾಚಾರ್ಯರು ದೈತ್ಯರಿಗೆ ಗುರು. ನಮಗೆ ಇದನ್ನು ಸ್ವಲ್ಪ ಮುಂದೆ ಹೋಗಿ ಮನಸ್ಸಿಗೆ ತಗೊಂಡ್ರೆ ನಮ್ಮಲ್ಲಿರುವಂತಹ ವಿಚಾರಗಳು, ನಕಾರಾತ್ಮಕ ವಿಚಾರಗಳನ್ನು ನಾವು ಭಾಳನೇ ಅಕ್ಸೆಪ್ಟ್ ಮಾಡ್ತೇವೆ, ನಮ್ಮೊಳಗೆ ಇಳಿಸ್ಕೊಳ್ತೇವೆ ನಮ್ಮೊಳಗೆ ಅವನ್ನ.
ಸಕಾರಾತ್ಮಕ ಆಲೋಚನೆಗಳಾಗಲಿ, ಸಕಾರಾತ್ಮಕ ಚಿಂತನೆಗಳಾಗಲಿ, ಸಕಾರಾತ್ಮಕ ಮನೋಭಾವನೆಗಳಾಗಲಿ ನಮ್ಮಲ್ಲಿ ಬೇಗ ಬರೋದಿಲ್ಲ. ಈಗ ನಾನು ಒಂದು ಉದಾಹರಣೆ ಕೊಡೋದಾದರೆ, ಗುಂಡು ಪಾರ್ಟಿಗೆ ಬನ್ನಿ, ಅಥವಾ ಯಾವುದಾದ್ರೂ ಒಂದು ಪಾರ್ಟಿಗೆ ಬನ್ನಿ, ಯಾವುದೋ ಒಂದು DJ ಹಾಕಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ, ಅದಕ್ಕೆ ಬನ್ನಿ ಅಂದರೆ ಎಲ್ಲಿದ್ದ ಜನಸ್ತೋಮ ಸೇರ್ತದೆ, ಆದರೆ ಯಾವುದೋ ಒಂದು ಪೂಜಾ ಕೈಂಕರ್ಯ, ಒಂದು ಶುಭ ಕಾರ್ಯ, ಒಂದು ಸತ್ಸಂಗ, ಒಬ್ಬ ಗುರುಗಳು ಬರ್ತಾರೆ, ಒಂದು ದೇವರ ಕೆಲಸ, ಭಗವಂತನಿಗೆ ಸಮರ್ಪಿತವಾದಂಥ ಕೆಲಸ ಕಾರ್ಯಗಳ ಮಾಡಬೇಕು ಅಂತಂದರೆ ಯಾರೋ ಒಂದಿಷ್ಟು ಕಮಿಟಿ ಇರ್ತದೆ, ಧರ್ಮದರ್ಶಿಗಳಂತ ಇರ್ತಾರೆ, ಅವ್ರು ನೋಡ್ಕೊಳ್ತಾರೆ, ಅವ್ರ ಜವಾಬ್ದಾರಿ. ಅಂದರೆ ಇಲ್ಲಿ ಏನಾಗ್ತದೆ, ನಕಾರಾತ್ಮಕ ಮತ್ತು ಸಕಾರಾತ್ಮಕ ಮನೋಭಾವಗಳ ನಡುವಿನ ಘರ್ಷಣೆಯಿಂದ ಮಾನವ ಕಲ್ಯಾಣ ಆಗೋದು ನಿಧಾನ ಆಗ್ತಾ ಇದೆ. ಹಾಗಾಗಿ ಶುಕ್ರಾಚಾರ್ಯರು, ಶುಕ್ರದಶೆ, ಶುಕ್ರವಾರ ಅನ್ನುವಂತಹದ್ದು ಈ ಎಲ್ಲ ಕಾರಣಗಳಿಗೆ ವಿಶೇಷ ಆಗಿರಬಹುದು. ಐಡಿಯಾಸ್ ಆ್ಯಂಡ್ ಇಂಟ್ಯೂಷನ್ಸ್, ನಮಗೆ ದೇವರುಗಳಿಗಿಂತ ಕುತಂತ್ರ ಮಾಡೋದರಲ್ಲಿ ರಾಕ್ಷಸರು ನಿಪುಣರು. ಅರ್ಥ ಆಗಬೇಕು ನಿಮಗಿದು. ದೇವರಿಗಿಂತ ಪ್ಲಾನ್ ಮಾಡೋದರಲ್ಲಿ ರಾಕ್ಷಸರು ನಿಪುಣರು, ರಾಕ್ಷಸ ಪ್ರವೃತ್ತಿಯನ್ನು ನಿಗ್ರಹಿಸಲು ದೇವತೆಗಳು ನಿಪುಣರು. ಭಗವಂತ ಒಂದು ವರ ಕೊಟ್ಬಿಡ್ತಾ ಇದ್ದ, ಏನು, ನನಗೆ ಮನೆ ಆಚೆ ಆಗಲಿ ಮನೆ ಈಚೆ ಆಗಲಿ ಪ್ರಾಣಿಗಳಿಂದ, ನಾಡಿಗಳಿಂದ, ಏನು ಕ್ಷುದ್ರ ಪ್ರಾಣಿಗಳಿಂದ, ಯಾವುದು ಕ್ರಿಮಿ ಕೀಟಗಳು ಯಾವುದರಿಂದನೂ ಸಾವು ಬರಬಾರ್ದು, ನನಗೆ ಮನೆ ಆಚೆನೂ ಸಾವು ಬರಬಾರ್ದು, ಮನೆ ಈಚೆನೂ ಸಾವು ಬರಬಾರ್ದು ಅಂತ ಯಾರೊಬ್ಬ ವರವನ್ನು ಪಡ್ಕೊಳ್ತಾನೆ. ವರವನ್ನು ಪಡ್ಕೊಂಡವನು ಕೊನೆಗೆ ಸತ್ತಿದ್ದಲ್ಲಿ ಬಾಗಿಲ ಮಧ್ಯದಲ್ಲಿ. ಇದರ ಒಳಮರ್ಮ ಏನು? ಈ ಕಥೆಯನ್ನು ಕೇಳಿ ನಾವು ಬಿಡೋದಲ್ಲ, ಕಥೆ ಹಿಂದ್ಗಡೆ ಒಂದು ಸಂದೇಶ ಇರ್ತದೆ. ಆ ಕಥೆಯ ಹಿನ್ನೆಲೆ ನಮಗೊಂದು ಅರ್ಥ, ಒಂದು ಮೆಸೇಜ್ ಇರುತ್ತೆ, ಅದರ ಒಂದು ವಿಷಯ ಇರ್ತದೆ. ಆ ವಿಷಯನ ನಾವು ತಗೋಬೇಕಾಗತ್ತೆ. ಏನು ಆ ವಿಷಯ? ನೀನು ಎಷ್ಟೇ ಕುತಂತ್ರಿಯಾಗಿರು, ನೀನು ಎಷ್ಟೇ ಬಲಿಷ್ಠನಾಗಿರು, ನೀನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರು, ಜ್ಞಾನ ಅನ್ನುವ ಅಗ್ನಿಯ ಮುಂದೆ ನಿನ್ನದೆಲ್ಲದು ನಶ್ವರ. ನೀನು ಎಷ್ಟೇ ದುಡ್ಡನ್ನು ಸಂಪಾದನೆ ಮಾಡಿರು, ಎಷ್ಟೇ ದುಡ್ಡನ್ನು ಒಟ್ಟಿರು, ಒಂದೇ ಒಂದು ಚಿಕ್ಕ ಬೆಂಕಿಯ ಕಿಡಿ ಅಷ್ಟು ಪೇಪರನ್ನು ಸುಟ್ಟಾಗ್ತದೆ. ಒಂದೊಮ್ಮೆ ಅದನ್ನು ಕಬ್ಬಿಣದಲ್ಲಿ ನೀನು ಸ್ಟಾಕ್ ಮಾಡಿದ್ದೆ ಅಂದರೆ ಆ ಬಿಸಿಯ ತಾಪಕ್ಕೆ ಅದು ಕರಗಿ ಹೋಗ್ತದೆ. ಹಾಗಾದರೆ ಜ್ಞಾನ ಅಂದರೆ ಏನು? ಜ್ಞಾನ ಅಂತಂದರೆ ಅದರೊಳಗೆ ಎಲ್ಲದನ್ನು ಆವರಿಸ್ಕೊಳ್ತದೆ. ಅದು ನಕಾರಾತ್ಮಕತೆಯನ್ನು ತಿಂದು ಸಕಾರಾತ್ಮಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದೇ ಜ್ಞಾನ. ಶುಕ್ರಾಚಾರ್ಯ ಅಥವಾ ಶುಕ್ರ ಅನ್ನುವಂಥದ್ದೇನಿದೆ, ನನ್ನ ಪ್ರಕಾರ ಶುಕ್ರ ಅಂದರೆ ಶುಭವನ್ನು ಕ್ರಮಿಸುವುದು ಅಂತ ಅರ್ಥ. ಅದಕ್ಕೆ ಇವಾಗ ಹೇಳ್ತಾ ಇರೋದು ಅರ್ಥ ಆಯ್ತಲ್ಲ? ಶುಕ್ರ ಅಂದರೆ ಶುಭವಾಗಿರೋದನ್ನ ಕ್ರಮಿಸೋದು, ಅದಕ್ಕೆ ಶುಕ್ರವಾರ. ಮಂಗಳವಾರ ಮಂಗಳವಾದದ್ದನ್ನು ಗಮನಿಸೋದು ಅಥವಾ ಗಮಿಸೋದು ಅಂದರೆ ಅದರ ಹತ್ರಕ್ಕೆ ಹೋಗೋದು. ಸೊ ಈ ಶುಕ್ರ ನೋಡಿ ಇಷ್ಟೊಂದಿದೆ ಅದರೊಳಗಡೆ ಅರ್ಥ. ಇನ್ನು ಶುಕ್ರವಾರದಲ್ಲಿ ಅಥವಾ ಈ ಸಕಾರಾತ್ಮಕ ಆಲೋಚನೆಗೂ ಶುಕ್ರವಾರಕ್ಕೂ ಏನು ಸಂಬಂಧ ಅಂತಂದರೆ, ಈ ಶುಕ್ರವಾರ ನಮಗೆ ಹಿಂದಿನ ಕಾಲದಿಂದ ಬಂದಿರತಕ್ಕಂಥದ್ದು ಲಕ್ಷ್ಮೀಯ ವಾರ ಬಂತಮ್ಮ, ಗುರುವಾರ ಬಂತಮ್ಮ, ಲಕ್ಷ್ಮೀ ಬಾರಮ್ಮ, ಮನೆಗೆ ಬಾರಮ್ಮ. ಇವತ್ತು ನೋಡಬೇಕು ಆ ಅಲಂಕಾರಗಳು, ಆ ದುಡ್ಡುಗಳು. ಎಷ್ಟೋ ಜನದ್ದು ಐ ಟಿ ರೇಡ್ ಆಗಿರುತ್ತೆ.
ನಾಳೆ ಬೆಳಗ್ಗೆ ನೀವು ಪೇಪರಲ್ಲಿ ನೋಡಬೇಕು. ಇರಾಬರ ಆಭರಣಗಳನ್ನು ಹಾಕಿ ವಿಡಿಯೋ ಮಾಡಿ ಸೆಲ್ಫಿ ತೆಗೆದು ಇವರೇ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಟ್ಬಿಟ್ಟಿರ್ತಾರೆ ಆ ರೇಡ್ ಮಾಡೋರಿಗೆ. ಆ ಥರದ ಅಚಾತುರ್ಯಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ನಿರ್ಮಲವಾದಂತಹ ಭಕ್ತಿಯನ್ನು ಭಗವಂತನಿಗೆ ತಲುಪಿಸಬೇಕು ವಿನಃ ನಿಮ್ಮ ಆಡಂಬರಗಳನ್ನು ಅವನು ಕೇಳೋದಿಲ್ಲ. ಅದನ್ನು ನೀವು ಅಕ್ಕಣದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನೀವು ಅಲಂಕಾರವನ್ನು ಮಾಡಿ ನನಗೆ ತೋರಿಸು, ನನಗೆ ಹಾಕಿ ನೀನು ನೋಡೋದಲ್ಲ, ನಾನು ನಿನಗೆ ಕೊಟ್ಟಿರೋದು. ನನಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ ಭಾವ ಮಾತ್ರ, ಭಕ್ತಿ ಮಾತ್ರ, ನಿನ್ನ ಆಡಂಬರ ಅಲ್ಲ ಅಂತ ಹೇಳ್ತಾನೆ ಭಗವಂತ. ಭಗವಂತ ಸಿಗೋದು ದೊಡ್ಡ ದೊಡ್ಡ ಮಹಲಗಳಲ್ಲಿ, ದೊಡ್ಡ ದೊಡ್ಡ ಗುಡಿಗಳಲ್ಲಿ, ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಸಿಗೋದಿಲ್ಲ. ಭಗವಂತ ಸಿಗೋದು ನಿಷ್ಕಲ್ಮಶವಾದ ಪ್ರೀತಿ, ನಿಷ್ಕಳಂಕವಾದಂಥ ಜಾಗದಲ್ಲೇ ಭಗವಂತನ ದರ್ಶನ ಆಗ್ತದೆ. ಹಾಗಾಗಿ ಸಕಾರಾತ್ಮಕ ಆಲೋಚನೆಗಳ ಜೊತೆಗೆ, ಸಕಾರಾತ್ಮಕ ಚಿಂತನೆಗಳ ಜೊತೆಗೆ, ಅದೇ ನಾನು ಹೇಳಿದೆ, ದೈತ್ಯರಿಗೆ ಭಾಳನೇ ಶಕ್ತಿ ಇರ್ತಾ ಇತ್ತು. ತಪೋಶಕ್ತಿ, ಮುಖ್ಯವಾಗಿ ದೈತ್ಯರಿಗೆ ತಪೋಶಕ್ತಿ ಇರ್ತಾ ಇತ್ತು. ಜ್ಞಾನಶಕ್ತಿ, ಅವರಿಗೆ ಅಷ್ಟ ಸಿದ್ಧಿಗಳು ಸಿಗ್ತಾ ಇದ್ವು. ಅವ್ರು ತಪಸ್ ಮಾಡಿಬಿಡ್ತಾ ಇದ್ರು. ಹೀಗಾಗಿ ಆ ಎಲ್ಲ ವಿಚಾರಗಳನ್ನು, ಐಡಿಯಾಸ್ ನಿಮಗೆ ಬರಬೇಕು ಅಂದರೆ ಶುಕ್ರಾಚಾರ್ಯರಿಗೆ ನೀವು ಮೊರೆ ಹೋಗ್ಬೇಕಾಗ್ತದೆ. ಒಳ್ಳೆ ಒಳ್ಳೆ ಐಡಿಯಾಗಳನ್ನು ನಾವು, ಇಂಟ್ಯೂಷನನ್ನು ಅವರಿಂದ ನಾವು ಪಡ್ಕೊಳ್ಬೋದು. ಶುಕ್ರಾಚಾರ್ಯರ ಹತ್ರ ಪ್ಲಾನ್ ಎಕ್ಸಿಕ್ಯೂಟ್ ಏನು ಮಾಡ್ತಾ ಇದ್ರಲ್ಲ ಶುಕ್ರಾಚಾರ್ಯರು, ಇವ್ರಿಗೆ ಶುಕ್ರಾಚಾರ್ಯರು ಹೇಳಂಗೆ ಮಾಡಿದರೆ ಇಷ್ಟೊತ್ತಿಗೆ ರಾಕ್ಷಸರು ಗೆಲುವನ್ನು ಸಾಧಿಸ್ತಾ ಇದ್ರು. ಅವ್ರು ಹೇಳಿದ್ದನ್ನು ಕೇಳ್ತಾ ಇರಲಿಲ್ಲ. ಅವರು ಐಡಿಯಾ ಒಂದು ತಿಳ್ಕೊಳ್ತಾ ಇದ್ರು. ಅದನ್ನು ಹೆಂಗೆ ಮಾಡಬೇಕು, ಎಕ್ಸ್ಟಾಬ್ಲಿಷ್ ಹೇಗೆ ಮಾಡಬೇಕು, ಪ್ರಿಪ್ರೇಷನ್ ಹೆಂಗೆ ಮಾಡ್ಕೋಬೇಕಂತ ಅವ್ರನ್ನ ಕೇಳ್ತಾ ಇರಲಿಲ್ಲ. ಇದನ್ನ ಹಿಂಗೆ ಮಾಡ್ರೆ ಹಿಂಗೆ ಆಗುತ್ತೆ, ತಡೆಯೋ ಅಂತಿದ್ದಂಗೆ ಅಲ್ಲೇ ಮಾಯ ಆಗಿಬಿಡೋರು ಅವರು ಯುದ್ಧಕ್ಕೆ. ಹಾಗಾಗಿ ಅವ್ರ ನಾಶ ಆಯಿತು. ನಮ್ಮೊಳಗಡೆ ದೇಹ ಅಂದ್ರೇ ರಾಕ್ಷಸ ಪ್ರವೃತ್ತಿ. ಅದ್ರ ಒಳಗೊಬ್ಬ ಇನ್ನೊಬ್ಬ ಮನುಷ್ಯನಿದ್ದಾನೆ, ಸುಪ್ತ ಮನಸ್ಸು ಅಂತ ಕರಿತಾನೋ. ಅದಕ್ಕೆ ಒಳ ಮನಸ್ಸು, ಅಗೋಚರವಾದ ಮನಸ್ಸು, ಅಗೋಚರವಾದದ್ದು. ಶುಕ್ರಾಚಾರ್ಯರು ಗೈಡ್ ಮಾಡ್ತಕ್ಕಂಥದ್ದು ಒಳ ಮನಸ್ಸಿಗೆ ನಾನು ಹೇಳ್ತಕ್ಕಂಥದ್ದು. ಹೊರಮನಸ್ಸು ದೇಹ ಪ್ರಕೃತಿ, ಒಳ ಮನಸ್ಸೇ ಭಗವಂತ. ಹೊರಮನಸ್ಸೇ ರಾಕ್ಷಸ, ಒಳ ಮನಸ್ಸೇ ಭಗವಂತ. ಭಗವಂತನ ಜೊತೆ ಇದ್ದರೆ ನಿಮ್ಗೆ ಏನೂ ಬೇಕಂತ ಅನ್ಸೋದಿಲ್ಲ, ಏನೇನೂ ಬೇಕು ಅಂತ ಅನ್ಸೋದಿಲ್ಲ. ನಿರ್ಮಲವಾಗಿ, ಪ್ರಶಾಂತವಾಗಿ, ಆರಾಮಾಗಿ, ಖುಷಿಯಾಗಿರ್ತೀವಿ. ನೋಡಿ, ಸಾಧಕರೆಲ್ಲ ಧ್ಯಾನ ಸಾಧನೆಯಲ್ಲಿ ಆರಾಮಾಗಿರ್ತಾರೆ. ಬಟ್ಟೆ ಇರಲಿ ಬಿಡಲಿ ಯಾವುದಕ್ಕೂ ಅವರು ಅಪೇಕ್ಷೆ ಇರೋದಿಲ್ಲ. ಆದರೆ ಈ ರಾಕ್ಷಸ ದೇಹ ಏನಿದೆಯಲ್ಲ, ಕಂಡಿದ್ದೆಲ್ಲ ಬೇಕನ್ಸುತ್ತೆ, ನೋಡಿದ್ದೆಲ್ಲ ಬೇಕನ್ಸುತ್ತೆ, ಇಲ್ಲದನ್ನು ಕಲ್ಪನೆ ಮಾಡಿ ಬೇಕು ಅಂತ ಅನಿಸುತ್ತೆ, ಇಲ್ಲದನ್ನು ಇದೆ ಅಂತ ಕಲ್ಪನೆ ಮಾಡ್ಕೊಂಡು ಭಯ ಸೃಷ್ಟಿಸ್ಕೊಳ್ಳುತ್ತೆ, ಕೋಪ ಸೃಷ್ಟಿಸ್ಕೊಳ್ಳುತ್ತೆ, ಅಸೂಯೆ ಸೃಷ್ಟಿಸ್ಕೊಳ್ಳುತ್ತೆ, ದ್ವೇಷವನ್ನು ಸೃಷ್ಟಿಸ್ಕೊಳ್ಳುತ್ತೆ. ಅವನೇನು ನನ್ನ ಬಗ್ಗೆ ನನ್ನ ಜೊತೆ ಮಾತಾಡ್ತಿಲ್ಲ. ಹಾಗಾದರೆ ನಾವು ಈ ದೇಹಕ್ಕೆ ನಾವು ರಾಕ್ಷಸ ಅಂತ ಕರಿಬೋದಲ್ವಾ? ಈ ರಾಕ್ಷಸ ಪ್ರವೃತ್ತಿಯ ದೇಹದ ಅಷ್ಟು ಚಲನವಲನಗಳನ್ನು ಹಿಡಿದಿಟ್ಕೊಂಡು ಅದಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂತಹ ಒಂದು ಚಾಕಚಕ್ಯತೆ ಒಳ ಮನಸ್ಸಿಗಿದೆ. ನನಗೆ ಯಾರೋ ಹೇಳ್ತಾ ಇದ್ರು ಮೊನ್ನೆ, ಸತ್ತ ನಂತರ ದೇಹ ಎಣ ಭಾರ ಅಂತ, ಅದನ್ನ ಓರಕ್ಕಾಗೋದಿಲ್ಲ ಅಂತ. ಸತ್ತ ನಂತರ ದೇಹವನ್ನು ಓರಕ್ಕಾಗೋದಿಲ್ಲ, ಭಾಳ ವಜೆ ಬರುತ್ತೆ. ಇದ್ದಾಗ ನೋಡಿ ಅಷ್ಟೇ ದೇಹ ಎಷ್ಟು ಸಲೀಸಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಉದಾಹರಣೆಗೆ ಒಂದು ಆಲದ ಮರದ ಬೀಜ ಇಲ್ಲ, ಅರಳಿ ಮರ ತಗೋಣ. ಅರಳಿ ಮರದ ಬೀಜ ಎಷ್ಟು ಗಾತ್ರದಲ್ಲಿರ್ತದೆ ನೋಡಿದ್ರೆ ನೀವು? ಸಾಸಿವೆ ಕಾಳಷ್ಟು ಗಾತ್ರದಲ್ಲಿರ್ತದೆ. ಅದು ಗ್ರೋತ್ ಆಗ್ತದೆ, ಎಮ್ಮರವಾಗಿ ಬೆಳೀತದೆ. ಶಕ್ತಿ ಎಲ್ಲಿತ್ತ ಹಾಗಾದರೆ ಅದಕ್ಕೆ? ಅಷ್ಟು ಎತ್ತರಕ್ಕೆ, ಭೂಮಿಯ ಕೆಳಗೂ ಮತ್ತು ಆಕಾಶದ ಎತ್ತರಕ್ಕೆ ಬೆಳೆಯೋಕ್ಕೆ ಶಕ್ತಿ ಎಲ್ಲಿತ್ತು ಅದಕ್ಕೆ? ಯಾರಾದರೂ ಹೋಗಿ ಕೊಟ್ರೇನು ಅದಕ್ಕೆ? ಪಕ್ಕದಾಗಿರೋರು ಯಾರಾದರೂ ಕೊಟ್ರಾ? ಯಾರೂ ಇಲ್ಲ.
ಯಾರೂ ಇಲ್ಲ. ಹಾಗಾದರೆ ಅದು ಎಲ್ಲಿತ್ತು? ಅದರ ಒಳಗಡೆ ಅಡಗಿತ್ತದು. ನಿಮ್ಮೊಳಗೂ ಕೂಡ ಆ ರೀತಿ ಅಡಗಿರುವಂತಹ ವಿಚಾರಗಳಿವೆ, ವಿಭಿನ್ನತೆಗಳಿವೆ, ವಿಶ್ಲೇಷಣೆಗಳಿವೆ, ವೈಚಾರಿಕತೆ ಪ್ರಜ್ಞೆ ಇದೆ. ನಾನು ಹೇಳುವಂಥ ಎಲ್ಲ ವಿಚಾರಗಳಲ್ಲಿಯೂ ವೈಜ್ಞಾನಿಕತೆಯನ್ನು ಹುಡುಕಿ ಅದನ್ನು ಆಚರಣೆಯನ್ನು ಮಾಡಿ. ಮೊನ್ನೆ ಯಾರು ಹೇಳ್ತಾ ಇದ್ರು ನಾಗರ ಪಂಚಮಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಖಂಡಿತವಾಗಿಯೂ ಅದನ್ನು ಕೂಡ ತಿಳಿಸ್ಕೊಡ್ತೇವೆ. ಯಾಕೆ ಅದನ್ನು ಆಚರಣೆ ಮಾಡಬೇಕು? ಕೆಲವರು ಹೇಳ್ತಾ ಇದ್ರು, ಅವ್ರಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಸ್ಟೇಟಸ್ಸಲ್ಲಿ ಒಂದು ರೀತಿ ಹಾಕಿರ್ತಾರೆ, ಮತ್ತು ಅವ್ರು ನಡ್ಕೊಳ್ಳೋ ನಡವಳಿಕೆಗಳು ಬೇರೆ ಇರ್ತವೆ. ಆ ಸ್ಟೇಟಸ್ಸಿಗೂ ಹಾಕಿರುವಂಥ ವಿಚಾರಕ್ಕೂ ಅವ್ರು ನಡ್ಕೊಳ್ಳೋ ರೀತಿಗೂ ಸಂಬಂಧನೇ ಇರೋದಿಲ್ಲ. ಯಾರೋ ಒಬ್ಬ ಹಾಕಿದ್ದ, ಕಲ್ಲ ನಾಗರಕ್ಕೆ ಹಾಲೆರೆಯುವುದ ಬದಲು ಮಕ್ಕಳಿಗೆ ಹಾಲನ್ನು ತಿನ್ನಿಸಿ ಹಾಲನ್ನು ಕುಡಿಸಿ ಹಬ್ಬವನ್ನು ಆಚರಣೆ ಮಾಡೋಣ, ನಾಗರ ಪಂಚಮಿಯನ್ನು. ಸರಿ, ಐ ಅಕ್ಸೆಪ್ಟ್, ಅದನ್ನು ಒಪ್ಕೊಳ್ತೇವೆ ನಾವು. ಆದರೆ ಅದರ ಒಂದು ಹಿನ್ನೆಲೆ ಇದೆ, ಅದನ್ನು ನಾವು ತಿಳ್ಕೋಬೇಕಾಗ್ತದೆ. ದೇವರಿಗೆ ಪ್ರಾಣವನ್ನು ಕೊಟ್ಟವ್ರು ಯಾರು ಜಗತ್ತಲ್ಲಿ? ಮೊದಲನೇ ಬಾರಿಗೆ ದೇವರಿಗೆ ಪ್ರಾಣವನ್ನು ಕೊಡುವ ಪದ್ಧತಿ ಬಂದಿದ್ದೆಲ್ಲಿಂದ? ನೀನು ಈಗ ಜ್ಞಾನಿ ಆಗಿರಬಹುದು, ನನಗೆ ಗೊತ್ತಿಲ್ಲ. ಆ ಕಾಮೆಂಟ್ ಮಾಡೋರಿಗೆ ನಾನು ಹೇಳ್ತಾ ಇದ್ದೇನೆ, ಆ ಕಾಮೆಂಟ್ ಹಾಕಿರೋರಿಗೆ ಸ್ಟೇಟಸ್ ಹಾಕಿರೋರಿಗೆ ಹೇಳ್ತಾ ಇದ್ದೇನೆ. ಕಾಮೆಂಟ್ ಹಾಕಿರೋರಿಗೆ ನಾನು ಜಾಸ್ತಿ ರಿಪ್ಲೈ ಮಾಡೋದಿಲ್ಲ. ಶುಭವಾಗಿದ್ದರೆ ಸ್ವಾಗತ, ಅದು ನಕಾರಾತ್ಮಕ ಇದು ಅದಕ್ಕೂ ಸ್ವಾಗತ ಇದೆ. ಅವ್ರವ್ರ ಇಚ್ಛೆಗೆ ಬಿಟ್ಟದ್ದು ಕಾಮೆಂಟ್. ಆದರೆ ಆ ಸ್ಟೇಟಸಲ್ಲಿ ಅವನು ಹಾಕಿರೋದು, ಮೊದಲನೇ ಸ್ಟೇಟಸಲ್ಲಿ ದೇವರಂದರೆ ನಶ್ವರ, ದೇವರಿಗೆ ಪೂಜೆ ಮಾಡಬಾರ್ದು, ಅದನ್ನು ಜನಗಳಲ್ಲೇ ನೋಡಬೇಕು. ಎರಡನೇ ಸ್ಟೇಟಸ್ ಓಪನ್ ಮಾಡಿದರೆ ಅವನು ದೇವಸ್ಥಾನದಲ್ಲಿ ನಿಂತ್ಕೊಂಡು ಗರ್ಭಗುಡಿ ಸೆಲ್ಫಿ ಹಾಕಿದ್ದಾನೆ, ದೇವಸ್ಥಾನದ ಹತ್ರ ನಿಂತಿದ್ದಾನೆ. ಇದರ ಅರ್ಥ ನಾನು ಕೇಳ್ತಕ್ಕಂಥದ್ದು, ಅವರು ಮಾಡಿದ ತಪ್ಪು ಅಂತಲೇ ಹೇಳ್ತಾ ಇಲ್ಲ. ಯದ್ಭಾವಂ ತದ್ಭವತಿ, ಭಾವಿಸಿದಂತೆ ಬದುಕು. ಜನಗಳಿಗೆ ಯಾಕೆ ಗೊಂದಲ ಸೃಷ್ಟಿ ಮಾಡ್ತೀರಿ? ನೀವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀರಿ? ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ನೀವು ಹೋಗಿ ಅಂತ ಹೇಳ್ತೀರಿ. ನಿಮ್ಮ ನಂಬಿಕೆ ಈ ಥರ ನಾನು ಹೇಳ್ತೇನೆ. ಆದರೆ ಅವರು ಹೇಳೋದೊಂದು ಮಾಡೋದೊಂದು. ಯಾಕೆ ಮಾಡಬೇಕು? ಕಲ್ಲ ದೇವರಲ್ಲ, ಮಣ್ಣ ದೇವರಲ್ಲ ವಚನಗಳಲ್ಲಿ ಬರ್ತದೆ, ಹೌದು. ಆದರೆ ಮನುಷ್ಯ ತನ್ನ ಪ್ರವೃತ್ತಿಯನ್ನು, ತನ್ನ ಗುಣಗಳನ್ನು ಹತ್ತಿಕ್ಕಲಿಕ್ಕೆ ಕೆಲವೊಂದು ಐಡಲ್ಸ್ಗಳನ್ನ ಮಾಡ್ಕೊಂಡಿದ್ದಾನೆ. ಎಲ್ಲ ಸಮಯದಲ್ಲೂ ನಾನೇ ದೇವರು ಆಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ದೇವರ ಅನ್ನೋ ಒಂದು ಸ್ವರೂಪವನ್ನು ಮಾಡ್ಕೊಂಡು ಅವನು ಇಟ್ಕೊಂಡಿದ್ದಾನೆ. ಅದ್ರ ಬಗ್ಗೆ ನಾವು ಯಾಕೆ ಮಾತಾಡಬೇಕು? ಅದರೊಳಗಿರೋ ಮೂಢನಂಬಿಕೆ ಏನಾದರೂ ಇದ್ದರೆ ಅದ್ರ ಬಗ್ಗೆ ಮಾತಾಡೋಣ. ಅದರಿಂದ ಮೂಢನಂಬಿಕೆಯ ವಿಚಾರಗಳು ಬರ್ತಾ ಇದ್ದರೆ ಮಾತನಾಡೋಣ. ಆದರೆ ಅದರಿಂದ ಮೂಢನಂಬಿಕೆಯ ಅಂಶಗಳನ್ನು ಕಿತ್ತಾಕೋಣ. ಅದನ್ನು ಬಿಟ್ಟು ನಾವು ಇದು ತಪ್ಪು, ಇದು ವಾಮ ಮಾರ್ಗ, ಇದು ಸರಿಯಲ್ಲ ಅನ್ನೋದು ಮತ್ತೆ ಹೋಗಿ ಅಲ್ಲಿ ಅರಶಿನೋ ಕುಂಕುಮನೋ ತಲೆಗೆ ದಪ್ಪ ಬಳಕೊಂಡು ಒಂದು ಫೋಟೋ ಹಾಕೋದು, ಇದು ತಪ್ಪು. ಎಷ್ಟೋ ಜನ ಇವತ್ತು ಮಹಾಲಕ್ಷ್ಮೀನ ಪೂಜೆ ಮಾಡ್ತಾರೆ, ಅವ್ರಿಗೆ ಇಷ್ಟನೇ ಇರೋದಿಲ್ಲ. ಆದರೆ ಇವತ್ತು ರೆಡಿಯಾಗಿ ಜನ ನೋಡ್ತಾರಲ್ಲ ಅನ್ನೋ ಕಾರಣಕ್ಕೆ ಮೇಕಪ್ ಸೀರೆ ಹಾಕೊಂಡು ಹೋಗ್ಬಿಟ್ಟು ಇನ್ನೊಂದು ಮನೆ ಕುಂಕುಮ ಇಸ್ಕೊಂಬರಕ್ಕೆ ಹೋಗ್ತಾರೆ. ಶ್ರದ್ಧಾ ಭಕ್ತಿಯಿಂದ ಮಾಡೋರಿಗೆ ನಾನು ಮಾತಾಡ್ತಾ ಇಲ್ಲ, ಪರಂಪರೆಯಿಂದ ಮಾಡ್ತಕ್ಕಂಥವ್ರಿಗೆ ನಾನು ಮಾತಾಡೋದಿಲ್ಲ. ಅವರು ಮಾಡ್ತಾರಲ್ಲ ನಾನು ಮಾಡಬೇಕು ಅನ್ನೋರಿಗೆ ನಾನು ಮಾತಾಡ್ತೇನೆ. ಇನ್ನು ದೊಡ್ಡ ದೊಡ್ಡ ಬಾಳೆ ಕಂಬುಗಳನ್ನು ತಂದು ದೊಡ್ಡ ದೊಡ್ಡ ಆಭರಣಗಳನ್ನು ಹಾಕಿ ಬೆಳ್ಳಿ ಬಂಗಾರದಿಂದ ಅಲಂಕಾರ ಮಾಡಿದ ತಕ್ಷಣ ಲಕ್ಷ್ಮೀ ನಿನಗೆ ಒಲಿಯೋದಿಲ್ಲ. ನಿರ್ಮಲವಾದ ಚಿತ್ತ ಇರಬೇಕು. ಲಕ್ಷ್ಮೀನ್ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮ ಕುಂಭೈ ನಿತ್ಯಂ ಸ ಪದ್ಮಹಸ್ತ ಮಮ ವಸತ ಗೃಹೇ ಸರ್ವಮಾಂಗಲ್ಯ ಯುಕ್ತ. ಮಂತ್ರದಲ್ಲಿ ಹೇಳಿದರು, ಸರ್ವ ಮಾಂಗಲ್ಯಯುಕ್ತೆಯಾಗಿ ನನ್ನ ಮನೆಯಲ್ಲಿ ಬಂದು ಕೂಡ ಅವಳ ಹಾಕೊಂಡು ಬರ್ತಾಳೆ. ನೀನು ಯಾಕೆ ಹಾಕಕ್ಕೆ ಹೋಗ್ತೀಯಾ? ನೀನಕ್ಕ ಫಸ್ಟು
ಲಕ್ಷ್ಮಿ ಕ್ಷೀರ ಸಮುದ್ರ ರಾಜತನಯ ಶ್ರೀರಂಗ ಧಾಮೇಶ್ವರಿ. ನೀನು ಹಾಲು ಅಭಿಷೇಕ ಮಾಡಬೇಕಾಗಿಲ್ಲ ಅವಳಿಗೆ, ಅವಳು ಕ್ಷೀರ ಸಮುದ್ರದಲ್ಲಿದ್ದಾಳೆ. ಸೊ ಏನಕ್ಕೆ ಈ ಪೂಜಾ ಪರಂಪರೆಗಳು ಬಂದಿದೆ ಅದನ್ನು ಮುಂದೆ ಒಂದು ದಿನ ನಾನು ಮಾತಾಡ್ತೇನೆ. ಯಾಕೆ ಅಭಿಷೇಕ ಮಾಡಬೇಕು, ಪಂಚಾಮೃತ ಅಭಿಷೇಕ ಯಾಕೆ ಮಾಡಬೇಕು, ಶುದ್ಧಿಯನ್ನು ಯಾಕೆ ಮಾಡಬೇಕು, ಅದ್ರ ಬಗ್ಗೆ ಮಾತಾಡ್ತೇನೆ. ಆದರೆ ಇವತ್ತು ಶುಕ್ರವಾರದ ದಿನ ವಿಶೇಷವಾಗಿ ವರಮಲಕ್ಷ್ಮಿಯ ಆರಾಧನೆ ಇದ್ದದ್ರಿಂದ ಅದೊಂದು ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಬಂದೆ. ಇನ್ನೊಂದು ನಿಮಗೆ ಗೊತ್ತಿಲ್ಲದಿದ್ದು ಇವತ್ತು ಗೊತ್ತಾಯಿತು ಅಂತ ಭಾವಿಸ್ತೇನೆ. ಶುಕ್ರಾಚಾರ್ಯರು ದೈತ್ಯರಿಗೆ, ರಾಕ್ಷಸರಿಗೆ ಗುರುವಾಗಿದ್ದವರು. ಹಾಗಾಗಿ ರಾಕ್ಷಸ ಗುರು ಅಂದರೆ ನಮ್ಮ ಹೊರಮನಸ್ಸು ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಇದರ 10 ಪಟ್ಟು ಒಳ ಮನಸ್ಸು ಸ್ಟ್ರಾಂಗ್ ಆಗಿದೆ. ನಾನಾಗಲೇ ಹೇಳ್ತಾ ಇದ್ದೆ ಎಣಬಾರ ಅಂತೇಳಿ. ಸೊ ಹಾಗಾದರೆ ತೂಕ ಇರೋದು ದೇಹಕ್ಕ ಆತ್ಮಕ್ಕ? ಇವೆಲ್ಲ ಒಂದಿಷ್ಟು ಭಾಳ ಆಳವಾದಂತಹ ವಿಚಾರಗಳು. ಅದಕ್ಕೆ ಸಮಯ ಭಾಳ ಬೇಕಾಗ್ತದೆ ವಿಶ್ಲೇಷಣೆ ಮಾಡಲಿಕ್ಕೆ. ಇಷ್ಟು 60 kg, 70 kg, 80 kg, 90 kg, 110 kg, 120 kg ತೂಕದ ದೇಹವನ್ನು ಕೇವಲ 5ರಿಂದ 10 ಗ್ರಾಮ್ ಇರತಕ್ಕಂಥ ಆತ್ಮ. ಯಾರೋ ಹೇಳಿದ್ದು ಒಂದು ರಿಸರ್ಚಲ್ಲಿ ಏನೋ ನಡೆದಿದ್ದಂತೆ, ಇದು ನನಗೆ ಯಾರೋ ಹೇಳಿದ್ದಿದು, ನಾನು ಅದನ್ನು ನೋಡ್ತಾ ಇದ್ದೇನೆ. ಅದಕ್ಕೆ ಮಾಹಿತಿ ಸಿಕ್ಕಾಗ ನಿಮ್ಮ ಮುಂದಕ್ಕೆ ನಾನು ಹಂಚ್ಕೊಳ್ತೇನೆ. ದೇಹ ಬಿಟ್ಟು ಆತ್ಮ ಹೊರಗಡೆ ಹೋಗ್ಬೇಕಾರೆ ಅಂದರೆ ದೇಹದ ಮೊದಲನೇದು ವೇಟ್ ತಗೊಂಡ್ರು, ದೇಹ ವ್ಯಕ್ತಿ ಸಾಯುವಂಥ ಸಂದರ್ಭದಲ್ಲಿ ನೋಡಿದಾಗ 5ರಿಂದ 10 ಗ್ರಾಮಲ್ಲಿ 5ರಿಂದ 10 ಗ್ರಾಮ್ ಅಷ್ಟೇ ಆತ್ಮದ ವೇಟೇಜ್, ಅಂದರೆ ಅಷ್ಟು ಕಡಿಮೆ ಆಗಿತ್ತು ಅಷ್ಟೇ. ಅಂದರೆ ಈಗ ನಾವು ಉಸಿರು ಎಳ್ಕೊಂಡಲ್ಲ, ಇದು ಒಂದು 5ರಿಂದ 10 ಗ್ರಾಮಲ್ಲಿ ಇರುತ್ತಂತೆ ಅದು ಗಾಳಿ ಅಷ್ಟೇ. ಆ ಗಾಳಿ ಒಳಗಡೆ ಇರ್ತಕ್ಕಂಥ ವಾತದೊಳಗಿರ್ತಕ್ಕಂಥ ಆತ್ಮ. ಅದಕ್ಕೆ ಆಂಜನೇಯನಿಗೆ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಕರೀತಾರೆ. ವಾತದೊಳಗಿರ್ತಕ್ಕಂತಹ ಆತ್ಮ. ಗಾಳಿ 5ರಿಂದ 10 ಗ್ರಾಮ್ ಒಳಗಡೆ ಇರ್ತದೆ. ನಾವು ಸತ್ತ ನಂತರ ಅದು ಹೊರಗಡೆ ಬರುತ್ತೆ. ಹೊರಗಡೆ ಬಂದ ನಂತರ ನಮ್ಮ ದೇಹದೊಳಗಿರ್ತಕ್ಕಂತಹ ಆ ವೇಟೇಜ್ ಕಮ್ಮಿ ಆಗುತ್ತೆ. ಹಾಗಾಗಿ ಆತ್ಮದ ತೂಕ ಅವರು ಅಂದಾಜು ಮಾಡಿರ್ತಕ್ಕಂಥದ್ದು 5ರಿಂದ 10 ಮಿಲಿಗ್ರಾಮ್ ಅನ್ಕೋತೀನಿ. ಆ ಮಿಲಿಗ್ರಾಮಲ್ಲೂ ಮಿಲಿಯೇ ಇರ್ತಕ್ಕಂಥದ್ದು ಆತ್ಮ. ಬರೀ ಆಕ್ಸಿಜನ್ ಇದ್ದರೆ ಸಾಲದು. ನಿಮ್ಮ ಕೊರೋನಾ ಸಮಯದಲ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ. O2 ಆಕ್ಸಿಜನ್. ವಾತಾತ್ಮಜಂ ಅಂತ ಆಂಜನೇಯನ ಕರೀತಾರೆ. ವಾತದೊಳಗಿರ್ತಕ್ಕಂಥ ಆತ್ಮ, ಗಾಳಿ ಒಳಗಡೆ ಇರ್ತಕ್ಕಂಥ ಆತ್ಮ. ಈ ವಾತಾತ್ಮಜಂ ಪದದ ಅರ್ಥ ನಿಮಗೆ ಗೊತ್ತಾಗಬೇಕಪ್ಪ ಅಂತಂದರೆ ನೀವು ಹಿಮಾಲಯದ ಕಡೆ ಬರಬೇಕು, ಕೇದಾರದ ಕಡೆ ಬರಬೇಕು, ಋಷಿಕೇಶ ಬದ್ರನಾಥ ಕಡೆ ಬರಬೇಕು. ಯಾಕೆ ಅಲ್ಲೇ ಬರಬೇಕು ಅಂತ ಹೇಳ್ತೀವಿ ಅಂತಂದರೆ ಅಲ್ಲಿ ಗಾಳಿ ಏರಳವಾಗಿರ್ತದೆ ರೀ. ಗಾಳಿ ಸಖತ್ತಾಗಿರುತ್ತೆ, ಏನು ತೊಂದರೆ ಇಲ್ಲ ಗಾಳಿಗೇನು. ಆಕ್ಸಿಜನ್ ಇರೋದಿಲ್ಲ, ಪ್ರಾಣವಾಯು ಇರೋದಿಲ್ಲ, ಅಲ್ಲಿ ಪ್ರಾಣವಾಯು ಇರೋದಿಲ್ಲ. ಹಾಗಾಗಿ ವಾಯು ಒಳಗಡೆ ಒಂದು ಪ್ರಾಣ ಇರಬೇಕು, ಅದು ಆಂಜನೇಯ. ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಆಂಜನೇಯ ಕರೀತಾರೆ. ಆ ವಾತದೊಳಗಿರ್ತಕ್ಕಂಥ ಆತ್ಮನೇ ವಾತಾತ್ಮಜ. ಹಾಗಾಗಿ ಈ ಶುಕ್ರಾಚಾರ್ಯರು ಏನು ಮಾಡ್ತಾ ಇದ್ರಪ್ಪ ಅಂದರೆ ರಾಕ್ಷಸರಿಗೆ ಹೋಗಿ ಅಲ್ಲಿ ಆ ಒಂದು ವಾತದೊಳಗಿರ್ತಕ್ಕಂಥ ಆತ್ಮವನ್ನು ಹುಡ್ಕೊಂಡು ತಪಸ್ಸನ್ನು ಮಾಡಿ, ನೀವು ತಪಸ್ಸಿನ ಮೂಲಕ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಬಂದು ದೃಢವಾಗಿ ನಿಂತ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು. ಆ ಶುಕ್ರಾಚಾರ್ಯರು ಮಾಡಿರ್ತಕ್ಕಂಥ ಮಾರ್ಗದರ್ಶನದ ಮೇರೆಗೆ ರಾಕ್ಷಸರೆಲ್ಲರೂ ಕೂಡ ತಪಸ್ಸನ್ನು ಆಚರಿಸ್ತಾ ಇದ್ರು. ಕ್ಷೀರ ಸಮುದ್ರದಿಂದ ಇವತ್ತು ಲಕ್ಷ್ಮಿ ಉದ್ಭವ ಆಗಿದ್ಲು ಅನ್ನುವಂಥ ಪ್ರತೀತಿಗಳು ಕೂಡ ಇದ್ದಾವೆ. ಅಮೃತ ಕಳಶ ಉದ್ಭವ ಆಗಿದ್ದು ಅಂತ ಕೂಡ ಇದೆ. ಹಿಮಕೃಂಭಂ ಮೃಣಲಾಭಂ ದೈತ್ಯಂ ಪರವ ಅದೊಂದು ಶ್ಲೋಕ ಬರ್ತದೆ, ಲಕ್ಷ್ಮಿಯ ಶ್ಲೋಕ. ಹಾಗಾಗಿ ಲಕ್ಷ್ಮಿ ಅನ್ನುವಂಥವಳು ಕೇವಲ ದೇವತೆ ಅಲ್ಲ, ಲಕ್ಷ್ಮಿ ಅನ್ನುವಂಥ ಒಂದು ತತ್ವ. ಅದು ಲಕ್ಷ ಅನ್ನೋದು, ಅಲಕ್ಷ ಅಂದರೆ ಇಲ್ಲದ್ದು, ಲಕ್ಷ ಅಂದರೆ ಗಮನಿಸು ಅಂತ. ಲಕ್ಷ ವರಲಕ್ಷ್ಮಿಯ ಪೂಜೆ. ವರ ಅಂದರೆ ಏನು? ಪ್ರಸಾದವನ್ನು, ಅಂದರೆ ಬೇಡಿಕೆಗಳನ್ನು, ನಮ್ಮ ಈಡೇರಿಕೆ ಏನು, ನಮ್ಮ ಏನು ಇರ್ತಾವಲ್ಲಪ್ಪ ಸಂಕಲ್ಪಗಳು,
ಆ ಸಂಕಲ್ಪಗಳನ್ನು ಈಡೇರಿಸುವುದಕ್ಕೆ ಇವತ್ತು ಗಮನಿಸಬೇಕು. ಆ ಲಕ್ಷ್ಮಿಯನ್ನು, ವರಲಕ್ಷ್ಮಿಯನ್ನು, ವರ ಮಹಾಲಕ್ಷ್ಮಿಯನ್ನು ಶುಕ್ರವಾರದ ದಿನ ಆರಾಧನೆ ಮಾಡಿದಾಗ, ಅದನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಿದಾಗ ವರಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ತದೆ. ಶಂಕರಾಚಾರ್ಯರು ಬಾಲ್ಯದಲ್ಲಿ ಒಂದು ಭಿಕ್ಷೆಗೆ ಹೋಗ್ತಾರೆ ಒಬ್ಬ ಅಜ್ಜಿ ಹತ್ರ. ಹೋದಂಥ ಸಂದರ್ಭದಲ್ಲಿ ಆ ಅಜ್ಜಿ ಹತ್ರ ಒಂದೇ ಒಂದು ಬೆಟ್ಟದ ನೆಲ್ಲಿಕಾಯಿ ಮಾತ್ರ ಇರ್ತದೆ, ಏನೂ ಇರೋದಿಲ್ಲ. ಇಷ್ಟು ಗಾತ್ರದ ಬೆಟ್ಟದ ನೆಲ್ಲಿ ಇರ್ತದೆ. ಸ್ವಾಮಿ, ನನ್ನ ಮನೇಲಿ ಏನೂ ಇಲ್ಲ, 3 ದಿನದಿಂದ ಇದೊಂದೇ ಇರೋದು ಪ್ರಸಾದ, ತಗೋ ಅಂತ ಆಗ್ತದೆ. ಶಂಕರಾಚಾರ್ಯರಿಗೆ ಅವ್ರಿಗೆ ಅಯ್ಯೋ ಅನ್ನಿಸ್ತದೆ. ಶಂಕರಾಚಾರ್ಯರಿಗೆ ಲಕ್ಷ್ಮಿ ನನಗೆ ಕರೀತಾರೆ ಅವರು. ಲಕ್ಷ್ಮಿ ಬಂದು ಈ ಮನೆಯಲ್ಲಿ ನೀನು ಸ್ಥಿರವಾಗಿ ನೆಲೆಸು ಅಂತ. ಆವಾಗ ಏನದು ಸ್ವರ್ಣ ವೃಷ್ಟಿನೇ ಆಗ್ತದೆ, ಅಂದರೆ ಬಂಗಾರದ ಮಳೆ ಆಗ್ತದಲ್ಲಿ. ಶಂಕರಾಚಾರ್ಯರಿಗೆ ಬಾಲ್ಯದಲ್ಲಿನೇ ಆ ಒಂದು ಶ್ರೀಚಕ್ರ ಉಪಾಸನೆ ಆಗಿರ್ತದೆ, ಶ್ರೀಚಕ್ರದ ಒಂದು ಧಾರಣೆ ಆಗಿರ್ತದೆ. ಲಕ್ಷ್ಮೀ ಶ್ರೀಯಂತ್ರವನ್ನು ಅವರಿಗೆ ಒಬ್ಬ ಗುರುಗಳು ಹಾಕಿರ್ತಾರೆ. ಅವ್ರ ತಂದೆ ಬಹಳ ಜ್ಞಾನವಂತರಿರ್ತಾರೆ. ಅವ್ರ ತಾಯಿ ಕೇಳ್ತಾಳೆ ಶಂಕರಾಚಾರ್ಯರಿಗೆ, ಶಂಕರಾಚಾರ್ಯರ ಮುಂದೆ ಏನಾಗ್ತಾರೆ ಅಂತ ಗಂಡನನ್ನು. ಅವ್ರು ಹೇಳ್ತಾರೆ, ನನ್ನ ಮಗ ಮುಂದೆ ಅದಕ್ಕಿಂತ ಮುಂಚೆ ಕಾನ್ವರ್ಸೇಷನ್ ಆಗುತ್ತೆ ಗಂಡ ಹೆಂಡತಿ ನಡುವೆ. ಶ್ರೀಚಕ್ರ ಪೂಜೆ ಮಾಡಿದ್ರೆ ಏನಾಗ್ತಾರೆ? ಶ್ರೀಚಕ್ರ ಪೂಜೆ ಮಾಡಿದ್ರೆ ದೊಡ್ಡ ಧನವಂತನಾಗ್ತಾನೆ ಅಂತ ಹೇಳ್ತಾನೆ ಅಪ್ಪ, ಅಥವಾ ರಾಜನಾಗ್ತಾನೆ, ಉನ್ನತ ಪದವಿಯನ್ನು ಪಡಿತಾನೆ ಅಂತ ಹೇಳ್ತಾನೆ. ಹಾಗಾದರೆ ನನ್ನ ಮಗ ದಿನ ಶ್ರೀಚಕ್ರ ಪೂಜೆ ಮಾಡಿ ನನ್ನ ಮಗ ಜ್ಞಾನ ಧನವಂತನಾಗ್ತಾನೆ ಅಂತ ಹೇಳ್ತಾನೆ. ಸನ್ಯಾಸ ಯೋಗದಲ್ಲಿ, ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ ಸನ್ಯಾಸ ಯೋಗ ಅಂತಾರೆ. ಶಾರದಾ ಪೀಠದ ಗುರುಗಳೇನೋ ಬರ್ತಾ ಇದ್ರೆ ಅವ್ರಿಗೆ ಹೇಳ್ತಾರೆ ಸನ್ಯಾಸ ಯೋಗ, ಸನ್ಯಾಸ ಯೋಗದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳ್ತಾರೆ. ಹೀಗಾಗಿ ಆ ಒಂದು ಶಂಕರಾಚಾರ್ಯರ ಒಂದು ಒಲಿಮೆಯಿಂದ ಆ ಹೆಣ್ಣು ಮಗು, ಅಜ್ಜಿ, ಆ ಸಾಕ್ಷಾತ್ ಲಕ್ಷ್ಮಿಯಿಂದನೇ ಧನವಂತಳಾಗ್ತವೆ. ಹಾಗೆ ಇಷ್ಟೆಲ್ಲ ವಿಚಾರಗಳು ಸೂಕ್ಷ್ಮವಾಗಿರ್ತದೆ. ಏನಕ್ಕೆ ವಿಚಾರಗಳನ್ನ ಹೇಳೋದಕ್ಕೆ ನಾನು ಇವತ್ತು ಬಂದೆ ಅಂತಂದರೆ, ಒಂದೊಂದು ಚಾನಲ್ಗಳಲ್ಲಿ, ಒಂದೊಂದು ವಿಚಾರಗಳಲ್ಲಿ ಒಬ್ಬೊಬ್ಬ ಗುರುಗಳು ಒಂದೊಂದು ರೀತಿಯಾಗಿ ಹೇಳ್ತಾನೆ. 12 ಗಂಟೆಗೆ ಮಾಡಿ ಅಂತ ಒಬ್ರು ಹೇಳ್ತಾರೆ, 6 ಗಂಟೆಗೆ ಮಾಡಿ ಅಂತ ಹೇಳ್ತಾರೆ, ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಮಾಡಿ ಅಂತ ಹೇಳ್ತಾರೆ, ಬೆಳಗ್ಗೆ 6 ಗಂಟೆಗೆ ಮಾಡಿ ಅಂತ ಒಬ್ರು ಹೇಳಿದ್ದಾರೆ, 11 ಗಂಟೆಗೆ ಮಾಡಿದ್ವಿ ಅಂತ ಹೇಳ್ತಾರೆ. ಒಬ್ರು ಯಾರು 12 ಗಂಟೆಗೆ ಪ್ರಾರ್ಥನೆ ಮಾಡ್ತಾರೆ, ಇನ್ನೊಬ್ರು ಯಾರು 12 ಗಂಟೆಗೆ ಪ್ರಾರ್ಥನೆ ಮಾಡ್ತಾರೆ, ನಾವು ಪೂಜೆಯನ್ನು ಮಾಡ್ತೇವೆ. ನೀನು ಸುಗಂಧಯುಕ್ತವಾದಂತಹ ಪನ್ನೀರಿನಿಂದ ಸ್ನಾನ ಮಾಡಿ ಬಂದು ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡುವಾಗ ನಿನ್ನ ಪ್ರಪಂಚ ಯಾವುದೋ ಸಿನಿಮಾ ಕಡೆನೋ, ಯಾವುದೋ ಹೋಟೆಲ್ ಕಡೆನೋ, ಶ್ರಾವಣ ಯಾವಾಗ ಮುಗಿಯಿತಪ್ಪ, ಮಟನ್ ತಿನ್ನಬಾರ್ದು ಅಂತ ಹೇಳಿದ್ದಾರೆ, ಈ ಪೂಜೆ ಯಾವಾಗ ಮುಗಿದತ್ತಪ್ಪ, ಹೊಟ್ಟೆ ಹಸ್ತಿದೆ ಅಂತ ಆಲೋಚನೆ ಮಾಡಿದಾಗ ಭಗವಂತ ನಿನಗೆ ಪ್ರಾಪ್ತನಾಗೋದಿಲ್ಲ. ಭಗವಂತ ಯಾವಾಗ ಪ್ರಾಪ್ತನಾಗ್ತಾನಪ್ಪ ಅಂತಂದರೆ, ನಿಷ್ಕಲ್ಮಶವಾಗಿ ನಿರಾಪೇಕ್ಷೆಯಿಂದ ಕೂತಾಗ ನೀನು ನನಗೆ ಏ ಭಗವಂತ ನೀನೇ ನನಗೆ ಸ್ವಂತ ಅಂತ ಕೂತ್ಕೋಬೇಕು. ನಾನು ನಿನ್ನ ಬಿಡಲಾರೆ ಅಂತ ಕೂತ್ಕೋಬೇಕು. ಅವನ ಸ್ಥಿರವಾಗಿ ಹಿಡ್ಕೊಂಡು ಕೂತ್ಕೋಬೇಕು. ಭಗವಂತ ಅಂದರೆ ನೀನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಷ್ಟೇ. ಕಂಟ್ರೋಲ್ ಅಲ್ಲ, ನಿನ್ನೊಳಗೆ ನೀನು ತಿಳಿತಕ್ಕಂಥದ್ದು. ನಿನ್ನೊಳಗಿರ್ತಕ್ಕಂಥ ಸೂಕ್ತ ಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥ ವಿಧಾನವೇ ಈ ಪೂಜಾ ಕೈಂಕರ್ಯಗಳೆಲ್ಲ. ದೇವ್ರ ಮುಂದೆ ಅಷ್ಟೊಂದು ಪದಾರ್ಥಗಳು ಇಟ್ಕೊಂಡಿರ್ತೀರಲ್ಲ, ಹೊರಗಡೆ ಯೋಚನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಎಲ್ಲ ಪದಾರ್ಥಗಳ ಸ್ಮೆಲ್ ಮೂಗಿಗೆ, ಬಾಯಿಗೆ, ಕಣ್ಣಿಗೆ ಹೋದರೆ ಇವ್ರು ಇಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಅಷ್ಟೊಂದು ಲಕ್ಷ್ಮಿಯನ್ನು ತಿನ್ನೋದಿಲ್ಲ. ಒಂದು ಲಕ್ಷ್ಮಿಯನ್ನು ಬಂದು ಜಾಂಗೀರ್ ಚೆನ್ನಾಗಿದೆ, ನಿನ್ನ ಚೊಂಗಿ ಚೆನ್ನಾಗಿದೆ, ನಿನ್ನ ಜಿಲೇಬಿ ಚೆನ್ನಾಗಿದೆ, ನೀನು ಏನೋ ಡ್ರೈ ಫ್ರೂಟ್ಸ್ ಹಾಕಿದೆ ನೋಡಿದ್ದು ಸ್ವಲ್ಪ ಒಣಗಿಲ್ಲ ಅಂತೇನು ಯಾರು ಚೆಕ್ ಮಾಡೋದಿಲ್ಲ. ನಿನ್ನ ಗಮನ ಎಲ್ಲ ಈ ಊಟದ ಕಡೆನೇ ಇದ್ದರೆ, ಕಣ್ಣುಗಳು ಈ ದೃಷ್ಟಿಯನ್ನು ಇಲ್ಲೇ ಅಬ್ಸರ್ವ್ ಮಾಡ್ತಾ ಇದ್ದರೆ, ಮನಸ್ಸು ಇಲ್ಲೇ ಕೇಂದ್ರೀಕೃತವಾಗ್ತದೆ. ಇದೇ ಪೂಜೆಯಲ್ಲಿ ಇರ್ತೀಯಾ, ಇದಾದಮೇಲೆ
ಒಂದು ಪ್ರಸಾದವನ್ನು ಕೊಡ್ತಾರೆ. ಮನಸ್ಸು ಹೇಳ್ತಾ ಇರುತ್ತೆ ಇಲ್ಲೊಂದು ಪ್ರಸಾದ ಸಿಗ್ತದೆ, ಇಷ್ಟ ತನಕ ನಡೆದಿರೋಂಥ ಪೂಜೆನಲ್ಲಿ ನನಗೊಂದಿಷ್ಟು ಶುಭವಾಗ್ತದೆ ಅಂತ ನೀನು ಅಲ್ಲಿ ಕೂತಿರ್ತೀಯ. ಆ ಕೂತಿರುವುದರ ಆ ಒಂದು ಏನು ಹೇಳ್ತಾರೆ, ಚದರ ನಿಯಕ ವಾಟಿ ಮೇಟಿ ಪರಂಜ್ಯೋತಿ ಅಂತ ಹೇಳ್ತಾರೆ. ಚದುರಿದ ಅಷ್ಟು ಕಣಗಳು ಒಂದು ಕಡೆ ಬಂದಾಗ ಅಖಂಡವಾದ ಜ್ಯೋತಿ ಬೆಳಗ್ತದೆ ಅಂಥೇಳಿ. ಹಾಗಾಗಿ ನಿಮ್ಮ ಮನಸ್ಸು ಎಲ್ಲೆಲ್ಲ ಹೋಗಿರ್ತದೆ, ಯಾವ್ಯಾವುದೋ ಕಡೆಗೆ ಹೋಗಿರ್ತದೆ. ಸ್ನೇಹಿತರ ಕಡೆ ಹೋಗಿರುತ್ತೆ, ಫೋನ್ ಕಡೆ ಹೋಗಿರುತ್ತೆ, ರೀಲ್ಸ್ ಕಡೆ ಹೋಗಿರುತ್ತೆ, ಸೆಲ್ಫಿ ಕಡೆ ಹೋಗಿರುತ್ತೆ, ಸ್ಟೇಟಸ್ ಕಡೆ ಹೋಗಿರುತ್ತೆ, ಇಲ್ಲ ಟಣ್ ಅಂದರೆ ಸಾಕು ಕಿವಿ ಆ ಕಡೆಗೆ ಹೋಗುತ್ತೆ. ಹಾಗಾಗಿ ಶ್ರದ್ಧಾನಾಂ ಲಭತೆ, ಶ್ರದ್ಧೆ ಇಲ್ಲದೆ ಇದ್ದರೆ ಏನೂ ನಮಗೆ ಸಿಗೋದಿಲ್ಲ. ಶ್ರದ್ಧಾ ಭಕ್ತಿಯಿಂದ ಮನಸ್ಸನ್ನು ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಮನಸ್ಸನ್ನು ಕೇಂದ್ರೀಕರಿಸಿ ಯಾವುದೇ ಕೆಲಸವನ್ನು ಮಾಡಿ ನೀವು ಸಕ್ಸಸ್ ಆಗ್ತೀರಿ, ಖಂಡಿತವಾಗಿ ಸಕ್ಸಸ್ ಆಗ್ತೀರಿ. ಸುಮಾರು ವರ್ಷಗಳ ಹಿಂದೆ ನನಗೆ ಕೆಲಸದ ಅವಶ್ಯಕತೆ ಇದ್ದು, ನಾನು ನನ್ನ ಮನಸ್ಸಿಗೆ ವಿರುದ್ಧವಾದಂಥ ಕೆಲಸಗಳು ಅಂದರೆ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ನಾನು ಜಾಯ್ನ್ ಆಗ್ತೇನೆ. ಅಲ್ಲೆಲ್ಲ ಕೂಡ ನನಗೆ ವಿರುದ್ಧವಾಗಿಯೇ ನಡೀತಾ ಇರ್ತದೆ, ಪ್ರತಿಯೊಂದು ನನಗೆ ವಿರುದ್ಧವಾಗಿ ನಡೆಯುತ್ತೆ. ಕೊನೆಯ ಸಂದರ್ಭದಲ್ಲೂ ಕೂಡ, ನಾನು ಕೆಲಸ ಬಿಡುವಂಥ ಸಂದರ್ಭದಲ್ಲೂ ಕೂಡ ನಮ್ಮವರಿಗೂ ನನಗೂ ಒಂದಿಷ್ಟು ಕ್ಲಾಶ್ ಆಗ್ತದೆ. ಕೊನೆಗೆ ನಾನು ರಿಸೈನ್ ಮಾಡೋ ಬದಲಿ ಅವರೇ ನೀವು ವೇಟಿಂಗಲ್ಲಿರಿ ಅನ್ನೋ ಮಟ್ಟಿಗೆ, ಅಂದರೆ ಕೊರೋನಾ ಸಂದರ್ಭದಲ್ಲಿ ವೇಟಿಂಗಲ್ಲಿ ಇಡೋದಂತ. ಆದರೆ ನನ್ನ ಪರ್ಪಸ್ ಆಫ್ ಮೈ ವರ್ಕ್, ಪರ್ಪಸ್ ಆಫ್ ಮೈ ಲೈಫ್ ಗೊತ್ತಿತ್ತು ನನಗೆ. ಆದರೆ ನನಗೆ ಆ ಸಂದರ್ಭದಲ್ಲಿ ನನಗೆ ಹಣದ ಅವಶ್ಯಕತೆ ಭಾಳ ಇತ್ತು. ಆಗ ನಾನು ಧ್ಯಾನ ಮಾಡ್ತಾ ಅನುಷ್ಠಾನ ಮಾಡ್ತಾ ಕೂರುವಂಥದ್ದಲ್ಲ, ನನಗೆ ಅದ್ರ ಪ್ರಜ್ಞೆ ಕೂಡ ಅಷ್ಟೊಂದು ಆ ಪೀಕ್ ಲೆವೆಲ್ ಇತ್ತು. ಆಗ ನಾನು ಸ್ವಯಂ ಹನುಮನನ್ನು ಪ್ರೇಯರ್ ಮಾಡಿದಾಗ ನನಗೆ ಕೇವಲ, ನೀವು ನಂಬ್ತಿರಲ್ಲ, 8 ತಿಂಗಳು ಮಾತ್ರ ನಿನಗೆ ಆ ಒಂದು ಕಂಪ್ನಿಯಲ್ಲಿ ನಿನಗೆ ಕೆಲಸ ಇದೆ, 8 ತಿಂಗಳು ಮಾತ್ರ ನೀನು ಮಾಡಬೇಕು. ನಾನು ವಾದಿ ಮಾಡಿ 9ನೇ ತಿಂಗಳಿಗೆ ಹೋದೆ. ಅಲ್ಲಿ ಒಂದು ಸಮಸ್ಯೆ ಆಯಿತು, ಒಂದಿಷ್ಟು ವಾಜ್ಯಗಳಾಯಿತು. ನಾನು ಆ ಜ್ಞಾನದ ಕಡೆ ಹೋಗದೆ ಈ ಕಡೆಗೆ ಗಮನಿಸಿದೆ. ಸೊ ಇವ್ರ ನಡುವೆ ನಾನು ಕೂಡ ಸಹಜ ವ್ಯಕ್ತಿ ಜೊತೆ ಅವರ ಜೊತೆ ಜಗಳ ಕೂಡ ಮಾಡಿದೆ. ಅದೆಲ್ಲದರ ನಂತರ ನನಗೆ ಅರ್ಥ ಆಗಿದ್ದೇನು ಅಂದರೆ, ಇದು ಅಲ್ಲ ನನ್ನ ಜರ್ನಿ, ನಾನು ಮಾಡಬೇಕಾಗಿದ್ದು ಸ್ಪಿರಿಚುವಲ್ ಜರ್ನಿ. ನನ್ನ ದಾರಿ ಇದಲ್ಲ, ನನ್ನ ವೆಹಿಕಲ್ ಇದಲ್ಲ, ನಾನು ಬತ್ತಬೇಕಾಗಿರೋ ವೆಹಿಕಲ್ ತಪ್ಪಾಗಿದೆ ಅಂತ ನಾನು ಈ ಕಡೆ ಬಂದಾಗ ಈ ಎಲ್ಲ ಜ್ಞಾನಗಳು ತಾವಾಗೆ ಬರಬೇಕಾಗ್ತದೆ. ಹಾಗೆ ನಾನು ಹೇಳ್ತಕ್ಕಂಥದ್ದು, ಶುಕ್ರ ಒಲಿದನೆ. ನಾವು ಶುಕ್ರ ಅಂತಂದರೆ ಶುಭವಾಗಿರುವುದನ್ನು ಕ್ರಮಿಸೋದು ಅಂತ. ಆ ಶುಕ್ರನ ಪರಿವರ್ತನೆಯಿಂದ ಇವತ್ತು ಮಾಡಿರ್ತಕ್ಕಂಥ ಎಲ್ಲ ಧರ್ಮೀಯರು ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲ ಧರ್ಮೀಯರು ಶುಕ್ರವಾರನೇ ಶುಭ ಅಂತ. ಯಾಕೆ? ಅದೇ ಇಂಡಿಕೇಶನ್ ಇಟ್ಕೊಂಡು ನಾನು ಇವತ್ತು ಮಾತಾಡಿದ್ದೆ. ಶುಕ್ರವಾರನೇ ಯಾಕೆ ಶುಭ? 2 ಧರ್ಮದವರು ಶುಕ್ರವಾರ ಗುಡ್ ಫ್ರೈಡೆ ಅಂತ ಮಾಡ್ತಾರೆ, ಇನ್ನೊಬ್ಬರು ಮಧ್ಯಾಹ್ನ ಪ್ರಾರ್ಥನೆ ಮಾಡ್ತಾರೆ. ನಾವು ಪ್ರತಿ ಶುಕ್ರವಾರ ಮಾಡ್ತೇವೆ. ಪ್ರತಿ ಶುಕ್ರವಾರ ಬಂದರೆ ಲಕ್ಷ್ಮೀ ಪೂಜೆ. ಇವತ್ತು ಸ್ಟೇಟಸಲ್ಲೆಲ್ಲ ಹರಿದಾಡ್ತಾ ಇದ್ದಾಳೆ ಲಕ್ಷ್ಮಿ. ಸ್ಟೇಟಸಲ್ಲೆಲ್ಲ ಹರಿದಾಡಬೇಕಾಗಿರೋದು ದಿಲ್ಲಲ್ಲಿ, ಮನಸ್ಸಲ್ಲಿ. ಇವತ್ತು ಎಷ್ಟೋ ಜನ, ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟೋ ಜನದ್ದು ಗೋಲ್ಡು ದುಡ್ಡು ಎಲ್ಲ ಇಟ್ಟಿದ್ದು ಎಷ್ಟೋ ಕಳ್ಳತನಗಳಾಗಿರ್ತವೆ, ಫೋಟೋ ಇಮೇಜ್ಗಳೆಲ್ಲ ಹಾಕಿ. ಸೊ ಹೀಗಾಗಿ ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನು ತಿಳ್ಕೊಂಡು ಮಾಡಿದಾಗ ನಮ್ಮ ಜೀವನ ಕೂಡ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಲೈವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನಮಸ್ತೆ. ಜೈ ಹನುಮಾನ್.